ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಂದಿನ ಪಂಚಾಂಗದ ವಿವರ ಅಂದರೆ ಈ ದಿವಸದ ತಿಥಿ, ವಾರ, ನಕ್ಷತ್ರ ಇದರ ವಿವರಣೆಯನ್ನು ನೋಡೋಣ. ಇಂದು ದಿನಾಂಕ 23/4/2026 ಇಂಗ್ಲಿಷ್ ಕ್ಯಾಲೆಂಡರ್ನ ಪ್ರಕಾರ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ ಅಂದರೆ ಉತ್ತರದ ಕಡೆ ವಾಲಿದಾನೆ ಸೂರ್ಯ ಅಂತ. ವೈಶಾಖ ಮಾಸ 2ನೇ ತಿಂಗಳು, ಶುಕ್ಲ ಸಪ್ತಮಿ ಅಂದರೆ 7ನೇ ದಿವಸ. ಇಂದಿನ ನಕ್ಷತ್ರ ಪುನರ್ವಸು ನಕ್ಷತ್ರ, ಒಳ್ಳೆಯ ನಕ್ಷತ್ರ. ಯೋಗ ಸುಕರ್ಮ ಯೋಗ. ಕರಣ ಗರಜಕರಣ. ಸೌರಮಾಸ ಮೇಷ 10ನೇ ದಿನ. ಸೌರ ಮಾಸದ ಲೆಕ್ಕದಲ್ಲಿ ಮೇಷ ಮಾಸ 10ನೇ ದಿನ. ರಾಹುಕಾಲ ಮಧ್ಯಾಹ್ನ 1:51ರಿಂದ 3:24 ತನಕ ಇರುತ್ತೆ. ಇಂದಿನ ವಿಶೇಷ ಆಚರಣೆಗಳಂದರೆ ಗಂಗಾ ಸಪ್ತಮಿ, ಭಾಗೀರಥ ಜಯಂತಿ, ಭಾಗಮಂಡಲ ಜಾತ್ರೆ ಅಂದರೆ ಕೊಡಗಿನಲ್ಲಿ, ಶ್ರೀರಂಗಪಟ್ಟಣ ಶ್ರೀ ರಂಗನಾಥ ಸ್ವಾಮಿ ಜಯಂತಿ. ಗಂಗಾ ಸಪ್ತಮಿ ಅಂದರೆ ಈ ದಿನ ಗಂಗಾದೇವಿಯ ಪುನಃ ಅವತರಣದ ದಿನ ಅಂತ ಆಚರಿಸಲಾಗುತ್ತದೆ. ಪುರಾಣಗಳಲ್ಲಿ ಗಂಗಾದೇವಿ ಭೂಮಿಗೆ ಇಳಿದ ನಂತರ ಮತ್ತೆ ಎಲ್ಲ ಲೋಕಗಳಿಗೆ ಪವಿತ್ರತೆಯನ್ನು ನೀಡಲು ಪ್ರತ್ಯಕ್ಷಳಾದ ದಿನ ಅಂತ ಹೇಳಲಾಗಿದೆ. ಈ ದಿನ ನದಿಯಲ್ಲಿ ಸ್ನಾನ, ದಾನ, ಜಪ, ಪೂಜೆ ಮಾಡುವುದು ಅತ್ಯಂತ ಪುಣ್ಯಕರ ಎನ್ನುವ ನಂಬಿಕೆ. ಇನ್ನು ಭಾಗೀರಥ ಜಯಂತಿ ಅಥವಾ ಭಗೀರಥ ಜಯಂತಿ ಅಂತಕ್ಕಂಥದ್ದು, ಭಗೀರಥ ಪ್ರಯತ್ನ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಭಗೀರಥ ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ತಂದ ದಿನ ಅಂತಕ್ಕಂಥದ್ದು. ತನ್ನ ಪಿತೃಗಳ ಉದ್ಧಾರಕ್ಕಾಗಿ ಈ ಮಹಾಕಾರ್ಯವನ್ನು ಮಾಡಿದನು ಅಂತಕ್ಕಂಥದ್ದು. ಭಾಗೀರಥ ಪ್ರಯತ್ನ ಅಂದರೆ ಬಹಳ ಕಷ್ಟಪಟ್ಟು ಸಾಧಿಸಿದ ಕಾರ್ಯ ಅನ್ನುವ ಅರ್ಥ. ನಂತರ ಈ ಭಾಗಮಂಡಲ ಜಾತ್ರೆ ಕೂರ್ಗ್ ಅಥವಾ ಕೊಡಗಿನಲ್ಲಿ ಈ ದಿನ ಒಳ್ಳೆ ಭವ್ಯವಾದ ಜಾತ್ರೆ ನಡೆಯುತ್ತದೆ. ಇಲ್ಲಿನ ವಿಶೇಷತೆ ಏನಂದರೆ, ಇಲ್ಲಿ ಈ ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಅಂತಕ್ಕಂಥದ್ದು. ತ್ರಿವೇಣಿ ಅಂತಂದರೆ, ವೇಣಿ ಅಂತಂದರೆ ಜಡೆ ಅಂತಕ್ಕಂಥದ್ದು. ಇಲ್ಲಿ 3 ನದಿಗಳು, ಒಂದು ಕಾವೇರಿ ನದಿ, ನಂತರ ಕನ್ನಿಕಾ ಮತ್ತು ಸುಜ್ಯೋತಿ ಅಂತಕ್ಕಂಥದ್ದು. 3 ನದಿಗಳು ಅಲ್ಲಿ ಸೇರ್ತವೆ ಅಂತಕ್ಕಂಥದ್ದು. ಒಂಥರ ಭಕ್ತರ ದೊಡ್ಡ ಸಮಾಗಮ ನಡೆಯುತ್ತೆ. ಪೂಜೆ, ಉತ್ಸವ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ದಂಡಿಯಾಗಿ ನಡೆಯುತ್ತವೆ. ಇದು ಕೊಡಗಿನಲ್ಲಿ ಬಹಳ ಆ ಪ್ರದೇಶದಲ್ಲಿ ಪ್ರಮುಖ ಧಾರ್ಮಿಕ ಹಬ್ಬಗಳಲ್ಲಿ ಒಂದು ಅಂತಕ್ಕಂಥದ್ದು. ಇನ್ನು ಮುಂದುವರೆದಂತೆ ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿ ಜಯಂತಿ ನಡೆಯುತ್ತೆ. ಶ್ರೀರಂಗನಾಥ ಸ್ವಾಮಿ ವಿಷ್ಣು ಆರಾಧನೆ, ವಿಶೇಷ ಅಭಿಷೇಕ, ಅಲಂಕಾರ, ರಥೋತ್ಸವ ಇರುತ್ತೆ. ಭಕ್ತರಿಗೆ ಈ ದಿನ ದೇವರ ದರ್ಶನ ಅತ್ಯಂತ ಪುಣ್ಯಕರ ಅಂತಕ್ಕಂಥದ್ದು. ಒಟ್ಟಿನಲ್ಲಿ ಗಂಗಾದೇವಿಯ ಮಹಿಮೆ, ಭಾಗೀರಥನ ತಪಸ್ಸು, ಕ್ಷೇತ್ರ ಜಾತ್ರೆಗಳು, ವಿಷ್ಣು ಭಕ್ತಿ ಎಲ್ಲ ಸೇರಿ ಪವಿತ್ರ ಮತ್ತು ಪುಣ್ಯಮಯ ದಿನ. ಇಂದಿನ ಸ್ನಾನ, ದಾನ, ಜಪ, ಪೂಜೆ ಮಾಡಿ ಪಿತೃಗಳಿಗೆ ತರ್ಪಣ ಕೊಟ್ಟು ಧರ್ಮದಲ್ಲಿ ನೆಲೆಸೋದು ಇಂದು ಬಹಳ ಶ್ರೇಷ್ಠವಾದ ದಿನ. ಈ ದಿನ ಮಾಡಿದ ಸತ್ಕರ್ಮಗಳು ಬಹಳ ಫಲಪ್ರದವಾಗುತ್ತವೆ ಅಂತಕ್ಕಂಥದ್ದು. ವೀಕ್ಷಕರೇ, ಇಷ್ಟು ವಿವರಣೆಯೊಂದಿಗೆ ಇಂದಿನ ದೈನಂದಿನ ಪಂಚಾಂಗವನ್ನು ಇಲ್ಲಿ ಮುಗಿಸುತ್ತಿದ್ದೇವೆ. ಇಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.